ಮಾಧ್ಯಮ ಮಿತ್ರರಿಗೆ ಮತ್ತು ರೈತ ಸಂಘದ ಮುಖಂಡರಿಗೆ ನಮಸ್ಕಾರ. ಇದನ್ನ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದಾರೆ ನಗರಸಭೆಗೆ. ಏನಂತಂದರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮೀಪ ಗೇಟಲ್ಲಿ ಟೋಲ್ ಶುಲ್ಕ ವಸೂಲಾತಿ ಮಾಡ್ತಾ ಇದ್ದಾರೆ ನಗರಸಭೆಯಿಂದ ಟೆಂಡರ್ ಮುಖಂಡರು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀರಾ. ಇದು ರೈತರಿಗೆ ತುಂಬ ಅನಾನುಕೂಲ ಆಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀರಾ. ಇದನ್ನು ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಕಾನೂನು ರೀತಿಯ ಕ್ರಮವನ್ನು ತಗೋತೀವಿ. ಸ್ನೇಹಿತರೆ, ನಾನು ಜಿಲ್ಲಾ ಅಧ್ಯಕ್ಷ ರೈತ ಸಂಘ. ಸರ್ಕಾರಕ್ಕೆ 1 ಲಕ್ಷದ 1.5 ಲಕ್ಷ ರೂಪಾಯಿ ದೊಡ್ಡ ಅಮೌಂಟೇ ಅಲ್ಲ, ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಸರ್ಕಾರ ವೇಸ್ಟ್ ಮಾಡ್ತಾ ಇದೆ. ನಮ್ಮ ಸಾಮಾನ್ಯ ಜನ ರೈತರು ಎಲ್ಲ 10 ಚೀಲ ಕಡ್ಲೆಕಾಯಿಯೋ 20 ಚೀಲ ಗೆಣಸು ಹಾಕ್ಯಂಬಂದ್ರೆ ಈ ನಗರಸಭೆಯವರು ಟೋಲನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಅದು ಅವ್ರು ಏನು ಮಾಡಬೇಕು, ಅವ್ರಿಗೆ ನಿಶ್ಚಿತವಾದ ಜಾಗ ಇಲ್ಲ ಅವ್ರಿಗೆ. ಈಗ ನಮಗೆ 4 ರೋಡ್ ಬರ್ತವೆ APMC ಒಳಗಡೆ. ಓಕೆ, ಇವ್ರು ಮಾಡಬೇಕು ಅಂದರೆ ಆ ಉಲ್ಲಾಸನ ತೋಪಿತ ಮಾಡಬೇಕು. ಹಂಗ ಈಗ ಅಮರಾಪುರ ಕಡೆಯಿಂದ ಬಂದರೆ ಕಲ್ಪಡತೆ ಮಾಡಬೇಕು. ಮುಖಾಪಡದ ಕಡೆ ಬಂದರೆ ಇದು ಉದ್ಗೆರೆ ಕಾವತಾಗ ಮಾಡಬೇಕು. ಈ ಕಡೆಯಿಂದ ಬಂದರೆ ಆಂಜನೇಯ ದೇವಸ್ಥಾನ ಮಾಡಬೇಕು. ಇದು ಮಾಡಬೇಕಾಗಿರೋದು ಪ್ಲೇಸು. ಇದನ್ನೆಲ್ಲ ಬಿಟ್ಬಿಟ್ಟು ನಗರಸಭೆಯವರು APMC ಮುಂದುಗಡೆಗೆ ಬಂದಂಥ ಲಾರಿಗಳನ್ನ ಹಿಡಿದು ಟೆಂಪೋಗಳ ಮೇಲೆ ಟೋಲ್ ಸಂಗ್ರಹಣೆ ಮಾಡ್ತಾ ಇದ್ರೆ ಇದು ಕಾನೂನು ಬಾಹಿರ. ಇವರಿಗೆ ಎಲ್ಲಿ ಯಾವ ಇಲಾಖೆಯಲ್ಲಿ ಇವರಿಗೆ ಪವರ್ ಕೊಟ್ಟು ಏನು ಆದೇಶ ಐತೆಮ್ಮ ಅಂತದನ್ನ ಮುಂದಿನ ದಿನಗಳಲ್ಲಿ ತೋರಿಸ್ಬೇಕು. ಇಲ್ಲ ಅಂದರೆ ಕೂಡಲೇ ಇದನ್ನು ರದ್ದು ಮಾಡಬೇಕು. ಇಲ್ಲ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಮಾಡಬೇಕಾಗ್ತದೆ. ಈ ಸರ್ಕಾರ ಹೇಳುತ್ತೆ APMCನಲ್ಲಿ ದಳ್ಳಾಳಿ ಕಮಿಷನ್ ತಗೊಂಡೇ ಕೊಡೋದು ಅಂತೇಳಿ ಒಂದು ಕಾಲದಾಗೆ ಸರ್ಕಾರನೇ ಕೊಡೋದು ವಜಾ ಮಾಡ್ತು. ಈಗೇನಾಯ್ತು, 2% ಜಾಸ್ತಿ ಆದವ್ರಿಗೆ ಖರೀದಿದಾರರ ಕಡೆಯಿಂದ 2%, ರೈತರ ಕಡೆ 4% ದಳ್ಳಾಳಿಗಳಿಗೆ ಕಮಿಷನ್ ಹೋಗ್ತೈತೆ. ಈ ದೇಶದಾಗೆ ಯಾರಾದರೂ ಒಬ್ಬ ಮಂಡಿ ಬ್ರೋಕರು ಆತ್ಮಹತ್ಯೆ ಮಾಡ್ಕೊಂಡವನ ನೋಡ್ರಿ, ಇಲ್ಲ ಒಬ್ಬ ಆಲ್ ಇಂಡಿಯಾದಲ್ಲಿ ಸೆಕ್ರೆಟರಿ ಆಗಿರೋ ಆತ್ಮಹತ್ಯೆ ಮಾಡ್ಕೊಂಡವನ, ಇವತ್ತು ಸತ್ತೋಗ್ತಾರು ರೈತರು. ಈ ದೇಶಕ್ಕೆ ಅನ್ನ ಬೆಳೆದು ಕೊಡ್ತಾರೆ, ಬೆನ್ನೆಲುಬು ಹೋಗ್ತಾರೆ. ನಮ್ಮ ಬೆನ್ನುಗಳನ್ನ ಗೂಡ್ಸಿಂಗೆಲ್ಲ ತುಳಿತಾ ಇದ್ದಾರೆ. ಇದು ಭಾಳ ದುರಂತದ ಕೆಲಸ. ಇದು ಕೂಡಲೇ ರದ್ದಾಗಬೇಕು. ಈ ತಕ್ಷಣಕ್ಕೆ ಈ ಉಸೂಲಿನ ನಿಲ್ಲಿಸ್ಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಾವು ಮುಂದಿನ ದಿನಗಳಾಗಿ ಇದು ಉಗ್ರ ಹೋರಾಟವನ್ನು ಮಾಡೋಕ್ಕೆ ರೆಡಿ ಇದ್ದೀವಿ ನಾವು. ಇವತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಹತ್ರ 2 ಗೇಟ್ ಕಡೆನೂ ನಗರಸಭೆ ವತಿಯಿಂದ ಸುಂಕ ವಸೂಲಿ ಮಾಡ್ತಾ ಇದ್ದಾರೆ. ಅದು ಯಾರ ಹತ್ರ? ರೈತರ ಹತ್ರ. ನಾವಿಲ್ಲಿ ನಗರಸಭೆ ಆಯುಕ್ತರಿಗೆ ಗಮನಕ್ಕೆ ತಂದಿದ್ದೀವಿ. ನಾವು ಹೋದ ವಾರನೇ ಗಮನಕ್ಕೆ ತಂದ್ವಿ, ಸುಂಕ ವಸೂಲಿ ಮಾಡ್ತಾವ್ರೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಗಳನ್ನ ಕೇಳಿದ್ರೆ ನಾವು ಯಾವುದೇ ರೀತಿ ಸುಂಕ ವಸೂಲಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಇವ್ರು ಮಾಡ್ತಾ ಇದ್ದಾರೆ. ಇದು 40 ವರ್ಷದಿಂದ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯಾರೋ ನಗರಸಭೆ ಆಯುಕ್ತರಾಗಲಿ ಅಧ್ಯಕ್ಷರಾಗಲಿ. ದಯವಿಟ್ಟು 40 ವರ್ಷದಿಂದ ಮಾಡ್ತಾ ಇರ್ಬೋದು, ಆದರೆ ಇವತ್ತು ನೀವು ರೈತರ ಬಗ್ಗೆ ಒಂಚೂರು ಗಮನ ಕೊಟ್ಟು ಯಾರೋ ಒಬ್ಬ ಕಡಲೆಕಾಯಿನ ಏನೋ ಒಂದು ಹಾಕೊಂಬರ್ತಾನೆ, ಅವ್ರ ಹತ್ರ ನೀವು 20 ರೂಪಾಯಿ ಇಸ್ಕೊಂಡ್ರೆ ಏನು ದೊಡ್ಡರಾಗಲ್ಲ. ದಯವಿಟ್ಟು ಇದನ್ನು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ಮಾಧ್ಯಮದ ಮೂಲಕ ನಾವೆಲ್ಲರೂ ಮನವಿ ಮಾಡ್ಕೊತಾ ಇದ್ದೀವಿ. ನಮಸ್ಕಾರ.